ಆ ಮಹಿಳೆ ಸರ್ಕಾರಿ ಶಾಲೆಯಲ್ಲಿ ಅಡುಗೆ ಸಹಾಯಕಿಯಾಗಿ ಕೆಲಸ ಮಾಡಿಕೊಂಡಿದ್ರು. ಮೈ ಹುಷಾರಿಲ್ಲ, ಬ್ಲೀಡಿಂಗ್ ಆಗ್ತಿದೆ ಅಂತ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು. ಜೀವಂತವಾಗಿ ಹೋದ ಮಹಿಳೆ ವೈದ್ಯರ ಎಡವಟ್ಟಿನಿಂದ ಆಚೆ ಬಂದಿದ್ದು ಮಾತ್ರ ಶವವಾಗಿ. ಈ ಕುರಿತ ವರದಿ ಇಲ್ಲಿದೆ. ಖಾಸಗಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ ಆರೋಪ. ಆಪರೇಷನ್ ಮಾಡಿದ್ದ ಮಹಿಳೆ ಸಾವು. ಖಾಸಗಿ ಆಸ್ಪತ್ರೆ ವಿರುದ್ಧ ಕುಟುಂಬಸ್ಥರ ಆಕ್ರೋಶ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯ ನಿರ್ಲಕ್ಷ್ಯಕ್ಕೆ ಮಹಿಳೆ ಸಾವಿನ ಮನೆ ಸೇರಿದ್ದಾರೆ. ತೀವ್ರ ರಕ್ತಸ್ರಾವ ಹಾಗೂ ಆರೋಗ್ಯ ಸಮಸ್ಯೆಯಿಂದ ಲಕ್ಷ್ಮಿ ಉತ್ತರಹಳ್ಳಿಯಲ್ಲಿರುವ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಲಕ್ಷ್ಮಿಗೆ ಗರ್ಭಕೋಶ ಕಾಯಿಲೆ ಇದೆ. ಆಪರೇಷನ್ ಮಾಡಬೇಕು ಅಂತ ಹೇಳಿ 67,000 ಹಣ ಕೌಂಟರ್ಗೆ ಕಟ್ಟುವಂತೆ ಹೇಳಿ ಆಪರೇಷನ್ ನಡೆಸಿದ್ದಾರೆ. ಆಪರೇಷನ್ ಬಳಿಕವೂ ಮಹಿಳೆಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ಬಳಿಕ ನಾಯಂಡಹಳ್ಳಿಯಲ್ಲಿರುವ ಮತ್ತೊಂದು ಖಾಸಗಿ ಆಸ್ಪತ್ರೆಗೆ ಆಕೆಯನ್ನ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿಯೂ ಕೂಡ ಮೊದಲು ಆಪರೇಷನ್ ಮಾಡಿದ ವೈದ್ಯರೇ ಮತ್ತೊಂದು ಆಪರೇಷನ್ ಮಾಡಿದ್ದಾರೆ. ಆದರೆ ಲಕ್ಷ್ಮಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಲಕ್ಷ್ಮಿ ಸಾವಿನ ಸುದ್ದಿ ತಿಳಿದ ಸಂಬಂಧಿಕರು ವೈದ್ಯರ ಜೊತೆ ಗಲಾಟೆ ನಡೆಸಿದ್ದಾರೆ. ಗರ್ಭಕೋಶ ಪ್ರಾಬ್ಲಮ್ ಅಂತ ಬ್ಲೀಡಿಂಗ್ ಹೋಗ್ತಾ ಇತ್ತು. ಬ್ಲೀಡಿಂಗ್ ಹೋಗೋದಕ್ಕೆ ಸ್ಕ್ಯಾನ್ ಮಾಡಿಸಿದ್ವಿ. ಸ್ಕ್ಯಾನ್ ರಿಪೋರ್ಟಲ್ಲಿ ಇಲ್ಲ ಗರ್ಭಕೋಶ ಪ್ರಾಬ್ಲಮ್ ಇದೆ, ಗರ್ಭಕೋಶ ಆಪರೇಷನ್ ಮಾಡಿಸ್ಬೇಕಂತ ಹೇಳಿದರು. ಮಿರಾಕಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಆಪರೇಷನ್ ಮಾಡಿಸಿದ್ವಿ. ಭಾನುವಾರ ನೈಟ್ 12 ಗಂಟೆಯಿಂದ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಹೊಟ್ಟೆ ನೋವು ಸ್ಟಾರ್ಟ್ ಆಗಿ ಊತ ಬಂತು ಹೊಟ್ಟೆ. ಗ್ಯಾಸ್ಟ್ರಿಕ್ ಅಂತ ಬರೀ ಗ್ಯಾಸ್ಟ್ರಿಕ್ ಮೆಡಿಸಿನೇ ಕೊಟ್ಬಿಟ್ಟು ಅದಕ್ಕೆ ಕಷ್ಟ ಅಂತ ಗೊತ್ತಾಗಿ ಸ್ಪಂದನ ಆಸ್ಪತ್ರೆಗೆ ಅವರೇ ಕಳಿಸಿದ್ದು. ಸ್ಪಂದನ ಹಾಸ್ಪಿಟಲ್ ಡಾಕ್ಟರ್ ಸುರೇಶ್ ಅವರು ಸೇರಿ ಇಬ್ಬರು ಸೇರಿ ಮತ್ತೆ ಅಲ್ಲಿ ಆಪರೇಷನ್ ಮಾಡಿದ್ರು. ಇಮಿಡಿಯೇಟ್ಲಿ ಆಪರೇಷನ್ ಮಾಡಿದರು. ಸ್ಕ್ಯಾನ್ ರಿಪೋರ್ಟ್ ಬರಲಿಲ್ಲ. ಸ್ಕ್ಯಾನ್ ರಿಪೋರ್ಟ್ ಬರೋರಿಗೆ ಹೆಂಗೆ ಆಪರೇಷನ್ ಮಾಡ್ತಿರ್ತಾರೆ ಇಲ್ಲ, ನಮಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ. ಇಮಿಡಿಯೇಟ್ಲಿ ಆಪರೇಷನ್ ಆಗಬೇಕು ಅಂತೇಳಿ ರಾಂಗ್ ಟ್ರೀಟ್ಮೆಂಟ್ ಆಗಿದೆ. ಅವ್ರು ಬೇಜವಾಬ್ದಾರಿತನ ಮಾಡಿದ್ದಾರೆ. ಇನ್ನು ಮೃತ ಲಕ್ಷ್ಮಿ ಉತ್ತರಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಅಡುಗೆ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಪತಿ ಡ್ರೈವರ್ ಕೆಲಸ ಮಾಡ್ತಿದ್ದಾರೆ. ಮೂಲತಃ ಶಿವಮೊಗ್ಗದ ಸೊರಬದವರಾಗಿದ್ದು ಕಳೆದ 17 ವರ್ಷಗಳಿಂದ ಬೆಂಗಳೂರಿನಲ್ಲೇ ವಾಸವಿದ್ದಾರೆ. ಲಕ್ಷ್ಮಿ ಸೆಪ್ಟೆಂಬರ್ 21ರಂದು ಉತ್ತರಹಳ್ಳಿಯ ಖಾಸಗಿ ಆಸ್ಪತ್ರೆಗೆ ಹೋಗಿದ್ರು. ಲಕ್ಷ್ಮಿಗೆ ಹೈ ಬಿಪಿ ಇರೋದು ಗೊತ್ತಿದ್ರೂ ವೈದ್ಯರು ಆಪರೇಷನ್ ನಡೆಸಿದ್ದಾರೆ. ಸ್ಕ್ಯಾನಿಂಗ್ ರಿಪೋರ್ಟ್ ನೋಡದೆ ಆಪರೇಷನ್ಗೆ ಕರೆದುಕೊಂಡು ಹೋದ್ರು ಅಂತ ಮೃತ ಲಕ್ಷ್ಮಿ ಸಹೋದರ ಆರೋಪ ಮಾಡಿದ್ದಾರೆ. ಡಾಕ್ಟರ್ ನೆಗ್ಲಿಜೆನ್ಸಿ ಸರ್ ಇದು. ಆ ಮೇಡಮ್ ಬಂದಿದ್ರು, ನೈಟಲ್ಲಿ ಆಪರೇಷನ್ ಆಗಬೇಕಾದ್ರೂ ಅವರೇ ಬಂದಿದ್ರು, ಮಾರ್ನಿಂಗ್ ಡೆತ್ ಆದಾಗೂ ಅವರೇ ಬಂದಿದ್ರು. ಅವ್ರ ನೆಗ್ಲಿಜೆನ್ಸಿನೇ ಅದು. ಯಾಕೆಂದರೆ ರಿಪೋರ್ಟ್ ಬಲ್ದೇನೆ ಆಪರೇಷನ್ ಯಾರೂ ಮಾಡಲ್ಲ ಸರ್. ವಿತೌಟ್ ರಿಪೋರ್ಟಲ್ಲಿ ಆಪರೇಷನ್ ಮಾಡಿ, ಯಾಕೆಂದರೆ ಮೇಲಲ್ಲಿ ಬಂದಿದೆ ಅಂತ ಹೇಳಿದ್ರು. ಸೊ ಓಕೆ ಇರ್ಬೋದು ಅಂತ ಹೇಳಿದ್ವಿ. ಅವ್ರಿಗೆ 150 ಇಲ್ಲ 2 ಲ್ಯಾಕ್ಸ್ ಆಗುತ್ತೆ ಅಂದರೆ ಮಾಡಿ ಅಂತ ಹೇಳಿದೆ ನಾನು. ಆಪರೇಷನ್ ಮಾಡಿ ಅವರು ವಿಡಿಯೋನೂ ಮಾಡಿಕೊಂಡ್ರು ಡಾಕ್ಟ್ರು. ಅವರು ವಿಡಿಯೋ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಸೈನು ತೊಗೊಂಡ್ರು, ಎಲ್ಲ ಮಾಡಿದರು. ಅದೆಲ್ಲ ಮಾಡಿದ್ಮೇಲೆ ನೈಟಲ್ಲಿ ಬಿ ಪಿ ಸ್ವಲ್ಪ ಜಾಸ್ತಿ ಆಗ್ತದೆ, ಕಮ್ಮಿ ಆಗ್ತದೆ ಆ ಥರ ಅಂತ ಮಾತಾಡ್ತಿದ್ರು. ಸೊ ಬರ್ಬೋದು, ಸ್ಟೇಬಲ್ ಆಗ್ಬೋದು ಅಂತ ಹೇಳಿದರು ಡಾಕ್ಟ್ರು. ಆಮೇಲೆ ಬೆಳಗ್ಗೆ ನೋಡಿದ್ರೆ ಸೇಮ್ ಫಿಲಮ್ ಥರನೇ ಸರ್. 3 ಟೈಮ್ ಒಳಗಡೆಯಿಂದ ಹೊರಗಡೆ ಓಡಾಡಿದ್ರು. 4ನೇ ಟೈಮಲ್ಲಿ ಬನ್ನಿ ತೆಗೆದುಬಿಡ್ತೀನಿ, ಎಲ್ಲ ಹೋಗ್ಬಿಟ್ಟಿದೆ ಬಾಡಿ ಅಂತ ಹೇಳಿದ್ರು ಸರ್. ಅಮೌಂಟ್ ಲಾಸ್ಟಲ್ಲಿ 1,77,000 ಕಟ್ಬಿಟ್ಟು ತೊಗೊಂಡು ಹೋಗಿ ಅಂತ ಹೇಳಿದ್ರು. ಸದ್ಯ ವೈದ್ಯರ ನಿರ್ಲಕ್ಷ್ಯ ಆರೋಪ ಕುರಿತು ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮೃತ ಲಕ್ಷ್ಮಿ ಮರಣೋತ್ತರ ಪರೀಕ್ಷೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆದಿದ್ದು ಕುಟುಂಬಕ್ಕೆ ಮೃತದೇಹ ಹಸ್ತಾಂತರ ಮಾಡಿದ್ದಾರೆ. ಸ್ವಗ್ರಾಮದಲ್ಲಿ ಲಕ್ಷ್ಮಿ ಅಂತ್ಯ ಸಂಸ್ಕಾರ ನೆರವೇರಿದೆ. ಅದೇನೇ ಇರಲಿ, ವೈದ್ಯರು ಮಾಡಿದ ಸಣ್ಣದೊಂದು ಎಡವಟ್ಟಿನಿಂದ ಬಾಳಿ ಬದುಕಬೇಕಿದ್ದ ಮಹಿಳೆಯ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. ಇನ್ನು ಈ ಬಗ್ಗೆ ಸಂಬಂಧಪಟ್ಟವರು ಗಮನ ಹರಿಸಿ ಆರೋಪ ಎದುರಿಸ್ತಾ ಇರೋ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.